ಅವಮಾನ ಅನ್ನೋದಕ್ಕೆ ಅದೆಷ್ಟು ಶಕ್ತಿ ಇದೆ ನೋಡಿ. ಅವನಿಗೆ ಹೆತ್ತವಳ ಪ್ರೀತಿ ಮರ್ತೋಯ್ತು, ಆಕೆಯ ಇಷ್ಟ ಕಷ್ಟಗಳೆಲ್ಲ ಬೇಡವಾದ್ವು. ಅವನು ಗಟ್ಟಿ ನಿರ್ಧಾರ ಮಾಡೇ ಅವತ್ತು ಮನೆ ಬಿಟ್ಟಿದ್ದ. ಬಿಡೋ ಮೊದಲು ತಂದೆಯ ಹತ್ರ ಮಾತಾಡಿ ತನ್ನ ಆಕ್ರೋಶವನ್ನ ಹೊರಹಾಕಿದ್ದ. ಅಷ್ಟೆಲ್ಲ ಆದರೂ ಆನಂದ ಮಾಡ ಹೊರಟ ಅಚಾತುರ್ಯದ ಬಗ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲ. ಆವತ್ತವನು ಹೆತ್ತವಳ ಕತ್ತು ಕೈಲಿಡಿದು ಹೊರಡೋ ಮೊದಲು ಅಜ್ಜಿಯೊಬ್ಬಳ ಮುಂದೆ ತನ್ನ ಕೈಗೆ ನೆತ್ತರಾದ ಸಂಗತಿಯನ್ನ ಹೇಳಿದ್ದ. 5 ವರ್ಷಗಳ ಹಿಂದೆ ಗಂಡ ಮತ್ತು ಮಕ್ಕಳನ್ನ ಬಿಟ್ಟು ಪರಪುರುಷನ ಜೊತೆ ಓಡ್ ಹೋಗಿದ್ದ ನಿರ್ಮಲಾ ಎಲ್ಲಿದ್ದಾಳೆ ಅಂತ ಹುಡುಕೋದಕ್ಕೆ ಯಾರೂ ಹೋಗಿರಲಿಲ್ಲ. ಆಕೆನು ಮತ್ಯಾವತ್ತಾದ್ರೂ ಮಕ್ಕಳ ಬಗ್ಗೆ, ತನ್ನ ಹಳೆಯ ಬದುಕಿನ ಬಗ್ಗೆ ಯೋಚಿಸಿದ್ಲೋ ಇಲ್ವೋ ಗೊತ್ತಿಲ್ಲ. ಒಂದ್ ವೇಳೆ ಯೋಚಿಸಿದ್ರೆ ಮಕ್ಕಳನ್ನಾದ್ರೂ ಮೀಟ್ ಮಾಡಿ ಕಷ್ಟ ಸುಖ ವಿಚಾರಿಸ್ಕೊಳ್ತಾ ಇದ್ಲು. ಹಾಗೊಂದ್ ವೇಳೆ ಆಕೆ ಅವರ ಜೊತೆ ಕಮ್ಯುನಿಕೇಶನ್ ಇಟ್ಕೊಂಡ್ಬಿಟ್ಟಿದ್ರೆ ಮಗ ಆನಂದನ ಮನಸ್ಸಿನ ನೋವು ಅರ್ಥವಾಗೋಗ್ತಿತ್ತು. ಅವನಿಗಾದ ಅವಮಾನ ಎಂಥದ್ದು ಅನ್ನೋದನ್ನ ಅವನು ಈಕೆಯ ಹತ್ರನೇ ಹೇಳಿಬಿಡ್ತಾ ಇದ್ದ. ಈಗ ಪೊಲೀಸರ ಮುಂದೆ ಹೇಳಿದ್ದಾನೆ. ಈ ಸಂಬಂಧದ ಕುರಿತು ಅವ ಮಗ ಆನಂದಗೌಡನಿಗೆ ಪದೇ ಪದೇ ಒಂದು ನಮೂನೆಯ ಊರಿನಲ್ಲಿ ಜನರು ಮಾತನಾಡುವುದು ಒಂದು ಕಿರುಕುಳ ಅನುಭವಿಸುತ್ತಾ ಇದ್ದ. ಅದೇ ರೀತಿ ಈ ಸಲ ಅವನು ತನ್ನಗೆ ಮದುವೆ ಮಾಡುವ ಸಲುವಾಗಿ ಕನ್ಯೆ ನೋಡಲು ಬೇರೆ ಊರಿಗೆ ಹೋದಾಗ ಅಲ್ಲಿ ಸಹಿತ ಅವನಿಗೆ ನಿನ್ನ ತಂದೆ ತಾಯಿ ಏನು ಮಾಡುತ್ತಾರೆ ಅಂತ ಕೇಳಿದಾಗ ತಂದೆ ಮನೆಯಲ್ಲಿ ರೈತಾಪಿ ಮಾಡ್ತಾನೆ, ತಾಯಿ ಈ ರೀತಿ ಓಡಿ ಹೋಗಿದ್ದಾಳೆ ಅಂತ ಹೇಳಿದ್ದಕ್ಕೆ ಅವರು ನಾವು ನಿನಗೆ ಕನ್ಯಾ ಕೊಡುವುದಿಲ್ಲ, ನಿನ್ನ ತಾಯಿ ಓಡಿ ಹೋಗಿದ್ದಾಳೆ ಅಂತ. ಯಾವಾಗ ಊರು ತುಂಬಾ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದಲ್ಲದೆ ಅವನು ಮದುವೆ ಮಾಡ್ಕೋಬೇಕು ಅಂತಿದ್ದ ಹುಡುಗಿಯ ಮನೆಯವರು ಹೆಣ್ಣು ಕೊಡಲ್ಲ ಅಂದ್ರೋ ಆವತ್ತೇ ಆನಂದ ತಾಯಿ ಮಗನ ಪವಿತ್ರ ಸಂಬಂಧವನ್ನ ಮರೆತು ಬಿಟ್ಟ. ಹೆತ್ತವಳೇ ನನ್ನ ಶತ್ರು ಅಂದ್ಕೊಂಡ. ಅವಳು ಬದುಕಿದ್ರೆ ತನಗೆ ಈ ಜನ್ಮದಲ್ಲಿ ಮದುವೆ ಆಗೋದೇ ಇಲ್ಲ ಅಂತ ಆನಂದನಿಗೆ ಅನ್ನಿಸಿಬಿಡ್ತು. ಹಂಗಾಗಿ ಆಕೆಯ ಕಥೆ ಮುಗಿಸೋ ಯೋಚನೆ ಮಾಡಿಬಿಟ್ಟ. ಆದ್ರೆ ಇದ್ಯಾವುದರ ಅರಿವಿಲ್ಲದ ನಿರ್ಮಲಾ ಹಯಾಗಿದ್ಲು. ಹುಡುಗ ರಾಜು ಈಕೆಯ ಹೃದಯ ಗೆದ್ದಿದ್ದ. ಇಬ್ರು ಊರಿನ ಉಸಾಬರಿಗೆ ಹೋಗದೆ ಸಂಸಾರ ಮಾಡಿದ್ರು. ಯಾವಾಗ ಯಾರೂ ತಮ್ಮ ತಂಟೆಗೆ ಬರಲ್ಲ ಅಂತ ಅನ್ನಿಸ್ತೋ ಆಗ್ಲೇ ಹುಬ್ಬಳ್ಳಿಯಲ್ಲೇ ಮನೆ ಮಾಡಿಕೊಂಡು ಧಾರವಾಡ ಸುತ್ತಾಡಿದ್ರು. ನಿರ್ಮಲಾ ಇವಳು ಈ ಕಳೆದ ಒಂದು 5 ವರ್ಷಗಳ ಹಿಂದೆ ಅನೈತಿಕ ಸಂಬಂಧ ಇಟ್ಟುಕೊಂಡು ರಾಜು ದುಂದೂರು ಎಂಬ ಒಬ್ಬ ವ್ಯಕ್ತಿಯೊಂದಿಗೆ ಮನೆ ಬಿಟ್ಟುಕೊಂಡು ಅಣ್ಣಿಗೇರಿಯಲ್ಲಿ ಬಂದು ವಾಸವಾಗಿದ್ದರು. ಧಾರವಾಡ ಹುಬ್ಬಳ್ಳಿ ಕಡೆಗೆ ಇವರು ಇದ್ದಿದ್ರೆ ಈ ಅನಾಹುತ ನಡೀತಾ ಇರ್ಲಿಲ್ವೋ ಏನೋ. ಆದ್ರೆ ಅವರು ಇನ್ನು ಯಾರೂ ತಮ್ಮ ಸುದ್ದಿಗೆ ಬರಲ್ಲ ಅಂತ ಅಂದ್ಕೊಂಡು ನಿರ್ಮಲಾಳ ಮನೆ ಇದ್ದ ಸೈದಾಪುರಕ್ಕೆ ಹತ್ತಿರದಲ್ಲೇ ಇರೋ ಅಣ್ಣಿಗೇರಿಯಲ್ಲಿ ಸೆಟಲ್ ಆದ್ರು. ಅಲ್ಲಿನ ಕೆಲವರಿಗೆ ಇವರ ವಿಷಯ ಗೊತ್ತಿತ್ತೋ ಏನೋ. ಆದ್ರೂ ಹಲವಾರು ಜನ ಇವರಿಬ್ಬರನ್ನ ಗಂಡ ಹೆಂಡತಿ ಅಂತಾನೆ ಭಾವಿಸಿದ್ರು. ಅವರು ಸೈದಾಪುರದವ್ರು ಖುದ್ದು ಸೈದಾಪುರ್ಲಿದ್ದ ಇಲ್ಲಿ ಬಂದು ಕನಿಷ್ಠ ಒಂದು 1.5 ವರ್ಷ ಆಯ್ತು ಇಲ್ಲಿ. ಅವರು ಆಮ್ಯಾಗ ಅಲ್ಲಿದ್ರು ಅವ್ರು ಫಸ್ಟ್ ಬಾಡಿಗೆ ಅಲ್ಲಿದ್ದ ಬಂದು ಇಲ್ಲಿದ್ರು ಒಂದು 5-6 ತಿಂಗಳಾಗಿತ್ತು. ಅವರು ನಾವೆಲ್ಲ ನೋಡ್ತಿದ್ವಿ. ಅವರು ಮನೆಯಾರೇನ ಗೌಂಡಿ ಕೆಲ್ಸಕ್ಕೆ ಹೋಗ್ತಿದ್ರು. ಆಮ್ಯಾಗ ಹೆಣ್ಮಗಳು ಮನೆಯಲ್ಲೇ ಇರ್ತಿದ್ಲು. ಗೌಂಡಿ ಕೆಲಸ ಮಾಡ್ಕೊಂಡಿದ್ದ ರಾಜು ಅವತ್ತು ಮನೆಯಲ್ಲಿರ್ಲಿಲ್ಲ. ಇಲ್ಲ ಅಂದ್ರೆ ಅವನನ್ನು ಸಾಯಿಸೋ ಇರಾದೆ ಈ ಆನಂದನಿಗಿತ್ತು. ಆದ್ರೆ ಅವನೊಬ್ಬನಿಂದ ಮನೆಯಲ್ಲಿದ್ದ ಇಬ್ಬರನ್ನ ಸಾಯಿಸೋದಕ್ಕೆ ಆಗ್ತಾ ಇರ್ಲಿಲ್ವೇನೋ. ಆಗ ನಿರ್ಮಲಾ ಕೂಡ ಬಚಾವಾಗ್ತಾ ಇದ್ಲ ಏನೋ. ಒಟ್ನಲ್ಲಿ ಅವತ್ತು ಅವಳೊಬ್ಬಳೇ ಮನೆಯಲ್ಲಿದ್ದರಿಂದ ಆನಂದನಿಗೆ ಈಸಿ ಆಗೋಯ್ತು. ಅವನು ಅವ್ವ ಅಂತ ಕರುಳ ಬಳ್ಳಿಯನ್ನ ಕೈಲೆಳ್ಕೊಂಡು ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದ. ಮಾತಾಡಿ ಖುಷಿಯಿಂದ ಮಾತಾಡಿ ಸರ್ ಕೊಡ್ಲಿತ್ತು ಸರ್ ಅವನಿಗೆ ಮಾತಾಡ್ತೀನಿ ಸರ್. ಮೊಬೈಲ್ ಹಿಂಗೆ ಮಾಡಿದ್ರಿ ಅವ ಯಾವ ಅಂತಂದೇಳಿ ಮಾತಾಡಿಸಿ ಮೊಬೈಲ್ ಎತ್ತಿಟ್ಟಿನಿ ಯವ ಅಂತಂತೇಳಿ ಆಟೋದವ್ರಿಗೆ ಮೊಬೈಲ್ 200 ರೂಪಾಯಿ ಕೊಟ್ಟು ಬಿಡಿಸ್ಬೇಕಾಯ್ತು ಅಂತಂದೇಳಿ ಅವ್ರಿಗೆ ಅವ್ರ ಮಕ್ಳು ಒಂದು ಮನೆ ಇತ್ತು ಸರ್. ಅಮ್ಮಾರಂತ 100 ರೂಪಾಯಿ ಎಸ್ಕೊಂಡು ಕೊಡಂತಂದು ಹೇಳಿದ್ರು ಸರ್. ಎಸ್ಕೊಂಡು ಕೊಡಂತ ಸ್ವಲ್ಪ ಮನಸ್ಸಿಗೆ ಒಂದು ಸ್ವಲ್ಪ ನೋವು ಆಯ್ತು ಸರ್. ಆಮೇಲೆ ಸ್ವಲ್ಪ ಮಾರ್ಕ್ ತಿಳ್ಕೊಂಡು ಆಮೇಲೆ ಹಿಂಗೆ ತಿಳ್ಕೊಂಡ್ರೆ ಮತ್ತೆ ಹಿಂಗೆ ಅಂತ ಹಿಂಗೆ ಆಗ್ತದೆ ಮತ್ತು ಹೊಟ್ಟೆಗೂ ಇಲ್ಲ ಏನು ಮಾಡ್ಬೇಕಂತಂದ್ರೆ ಸ್ವಲ್ಪ ಮನುಷ್ಯ ಅದು ಒಂದು ಸ್ವಲ್ಪ ನೋವು ಆಯ್ತು ಸರ್. ನೋವು ಆದ್ಕೂನ ಹೊಡೆತ ಹೊಡ್ರಂತಂದು ಅವ್ರು ಹೊಳೆ ಬಂದ್ರು ಸರ್. ಹೆಂಗೆ ಮನಸ್ಸಾಗುತ್ತೆ? ಹೆತ್ತವಳನ್ನ ಕೊಲ್ಲೋದು ಅಷ್ಟು ಈಸಿನ? ಅದು ಅಲ್ಲದೆ ನಿರ್ಮಲಾ ಈ ಆನಂದನ್ನ ನೋಡಿ ತುಂಬಾನೇ ಖುಷಿ ಪಡ್ಕೊಂಡ್ಳು. ಕಷ್ಟ ಸುಖ ಕೇಳಿದ್ಲು.
ಅವಳ ಹತ್ರ ಚೆನ್ನಾಗೆ ಮಾತಾಡಿದ್ದ ಆನಂದ. ನಂತರ ಇವನು ಲಗ್ನ ಮಾಡ್ಕೋಬೇಕು ಅಂತ ಹೊಸೂರಿನ ಹುಡುಗಿಯೊಬ್ಬಳನ್ನ ನೋಡೋದಕ್ಕೆ ಹೋದಾಗ ಅವಮಾನವಾಯ್ತು ಅಂತಾನೂ ಹೇಳಿದ್ದ. ಕನ್ನಡ ಹೋದಲ್ಲಿ ಅಲ್ಲಿ ನಮ್ಮ ಹೊಸೂರು ಕನ್ನಡ ಅವ್ರ ತಂದೆ ತಾಯಿ ಮಾಡ್ತೀನಿ ಅಂತ ಕೇಳಿರ್ತಾರೆ. ತಂದೆಯವರು ಮನೆಗೆ ಇರ್ತಾರೆ, ಹೊಲಕ್ಕೆ ಹೋಗ್ತಾರೆ ಅಂತಂದ್ರೆ ತಾಯಿಯವ್ರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ತಾಯಿಯವ್ರು ಹಿಂಗೆ ಐತ್ರಿ ಹಿಂಗಿಲ್ಲ ಅಂತ ಹೇಳಿದ್ರೆ ಹಂಗಂದ್ರೆ ಅನ್ಕೋ ನಾವು ಇಲ್ಲ ನಾವು 4-5 ದಿನ ಹಚ್ಚಿ ಹೇಳ್ತೀವಿ ನಿಮಗೆ, ಮನುಷ್ಯ ಬಂದ್ರೆ ಹೇಳ್ತೀವಿ, ಮನುಷ್ಯ ಬರಲಿಲ್ಲ ಅಂದ್ರೆ ಇಲ್ಲ ಅಂತಂದು ಹೇಳ್ತೀವಿ. ಆಯಿತು ಅಂತಂದು ಹೇಳಿ ಕಳಿಸ್ತಿರ್ತಾರೆ. 4-5 ದಿನ ಬಿಟ್ಟು ಮತ್ತೆ ಫೋನ್ ಹಚ್ಚಿರ್ತಾರೆ, ಇಲ್ಲ ನಮ್ಗೆ ದೇಶ ಹೋಗ್ಲಿ ಹಿಂಗಾದ್ರೆ ಬೇಡ ಅಂತಂದು ಬೇಡ ಅಂತಂದು ಕ್ಯಾನ್ಸಲ್ ಮಾಡಿರ್ತಾರೆ. ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲ ಊರಾಗ ಒಂದು ಮಂದಿ ಈಗ ನಿಮ್ಮ ಓಡಿ ಹೇಳ ಸುಳ್ಳು ಹೇಳ ಅಂತಂದು ಬೈಯಾಕಂತ ಶುರು ಮಾಡಿರ್ತಾರೆ. ಆಗ ನಿರ್ಮಲಾ ಇವನಿಗೆ ತನ್ನ ಕಷ್ಟ ಸುಖ ಹೇಳ್ಕೊಂಡು ಹೇಗೋ ಸಮಾಧಾನ ಮಾಡಿದ್ಲು. ಹಂಗಾಗಿ ಕೊಲ್ಲೋದಕ್ಕೆ ಹೋದವನಿಗೆ ಮನಸ್ಸಾಗದೆ ವಾಪಸ್ ಬಂದ. ಹೊರಗೆ ಬಂದವನಿಗೆ ಮತ್ಯಾಕೋ ಮನಸ್ಸು ತಡೀದೆ ಮರ್ಡರ್ ಮಾಡೇ ತೀರ್ಬೇಕು ಅಂತ ಒಳ ಹೋಗಿಬಿಟ್ಟ. ಆ ಬಾರಿ ಅದು ನಿರ್ಮಲಾ ಗಮನಕ್ಕೆ ಬಂದು ಬಿಡ್ತು. ಖಂಡಿತ ಸಣ್ಣದು ಅನ್ನ ತುಂಬ ಹೊಡಿಬೇಕು ಮಾಡಿದ್ವಿ ಸರ್. ಅದು ಗಾವಲ್ರಿ ಅದು ಸಿಕ್ಬಿಡ್ತಾರೆ ಖುಷಿಯಾಗಿ. ಮೊದಲೊಮ್ಮೆ ಒಳಗಡೆ ಬಂದು ಹೋಗಿದ್ದೆ ಸರ್, ಹೊಡಿಯಬೇಕಂತಂದು ಆಸೆ ಆಗಿತ್ತು. ಬಂದಂದ್ರೆ ಸಿಕ್ಕೊಂಡ್ಬಿಟ್ರೆ ಅವ್ರು ಸಿಕ್ಕೊಂಡ್ಕೇನು ಇದೊಂದು ಸ್ವಲ್ಪ ಕೈ ಸಿಕ್ಬಿಡ್ತೀವಿ. ಇದರಿಂದ ಸ್ವಲ್ಪ ಗಾಡಿ ಕಡೆ ತೊಗೊಂಡು ಹೊಡಿ ಅನ್ನಕ್ಕೆ ಟಂಕ ನೋಡ್ಬಿಟ್ರೆ ಏನು ನಿನ್ನ ಕೈ ಕಸಬಾಗಿ ಅಂತಂದ್ರೆ ನಿಂದು ಕಸಬಾಗಿ ಇರ್ತಾರೆ ಅದು ಜೋಡಿ ಕಸಬಾಗಿ ಅಂತ ನಾವು ಅಂದಿರ್ತಾರೆ. ಕಸಬಾರ ಅನ್ಕೊಂಡು ಅವ್ರು ಕಸಬಾಗಿ ಅಲ್ಲದ ಇದು ಅಂತಂದ್ರೆ ಹಿಂಗೆ ತಗೊಂಡು ಕಸ್ಕೊಂಡ್ರೆ ಹಿಂಗೆ ಮಾಡಕ್ ಬರ್ತಾರೆ ಮನುಷ್ಯ ಹಂಗೆ ಕವಳಿಗಳು ಐತಿಲ್ಲ ಅಂತಂದು ಬೇಜಾರು. ಆಗ ತಾಯಿಯ ಎದುರು ಪಶ್ಚಾತ್ತಾಪ ಪಟ್ಕೊಂಡವನಂತೆ ಇದ್ದ ಆನಂದ ನಂತರ ತಪ್ಪಾಯ್ತು ಅಂತಂದು ಮನೆಯಿಂದ ಹೊರಗೆ ಬಂದಿದ್ದ. ಅಷ್ಟಾದ್ಮೇಲೂ ಅವನು ತಣ್ಣಗಾಗದೆ ನಿರ್ಧಾರ ಅಂದ್ರೆ ನಿರ್ಧಾರ, ಈ ಬಾರಿ ಅವಳ ಶಿರಚ್ಛೇದ ಮಾಡಲೇಬೇಕು ಅಂತ ಅಂದ್ಕೊಂಡು ಮತ್ತೆ ಒಳಗೆ ಅಡಿ ಇಟ್ಟವನು, ಅವ್ವ ನಿನ್ನ ಕೈ ತುತ್ತು ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಭಾವುಕನಾಗಿ ಹೇಳಿದ್ದ. ಆಗ್ಲೇ ಆ ತಾಯಿ ಹೃದಯ ಕರಗಿ ಒಲೆ ಮೇಲೆ ಪಾತ್ರೆ ಇಟ್ಟಿತ್ತು. ಇತ್ತ ಮಗನ ಕೈಗೆ ಕೊಡಲಿ ಬಂದಿದೆ. ಆಕೆ ತಿರುಗೋದ್ರೊಳಗೆ ನೆತ್ತರು ಚೆಲ್ಲಿಬಿಡ್ತು. ಒಂದೇ ಏಟಿಗೆ ರುಂಡ ಮುಂಡ ಬೇರೆಯಾಗಿತ್ತು. ಅದನ್ನ ನೋಡಿದ ಮೇಲೂ ಆನಂದನ ಸಿಟ್ಟು ಇಳಿದಿರಲಿಲ್ಲ. ಆ ರುಂಡವನ್ನ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕೊಂಡು ಹೊರಟವನು ಬಾಗಿಲನ್ನ ಎಳ್ಕೊಂಡವನಿಗೆ ಪಕ್ಕದ ಮನೆಯ ಬಾಗಿಲು ತೆರೆದಿರೋದು ಕಾಣಿಸಿದೆ. ಹಾಗಾಗಿ ಒಮ್ಮೆ ಅಲ್ಲಿ ಇಣುಕಿ ಎದುರಿಗಿದ್ದ ಅಜ್ಜಿಯ ಹತ್ರ ನಾನು ನನ್ನ ತಾಯಿಯನ್ನ ಮರ್ಡರ್ ಮಾಡಿದ್ದೀನಿ ಅಂತ ಹೇಳಿ ಹೊರಟಿದ್ದ. ಅದನ್ನ ಕೇಳಿದ ಹೆಂಗಸಿಗೆ ಅದೆಂಥ ಶಾಕ್ ಆಗಿರ್ಬೇಡ. ಅದರಿಂದ ಆಕೆ ಹೊರಬರೋ ಮೊದಲು ಅವನು ಸ್ಟೇಷನ್ನಿನ ದಾರಿ ಹಿಡಿದು ಬಿಟ್ಟ. ಪೊಲೀಸರಿಗೆ ವಿಷಯ ಗೊತ್ತಾಗೋ ಹೊತ್ತಿಗೆ ಇವನ ಮನೆಯವರಿಗೂ ಗೊತ್ತಾಗಿತ್ತು. ತಂದೆ ವಿರೂಪಾಕ್ಷಗೌಡ ಒಮ್ಮೆ ದಂಗಾಗೋದ. ತಾನು ಸ್ವಲ್ಪ ಸೀರಿಯಸ್ ಆಗಿದ್ರೆ ಇವತ್ತು ಅನಾಹುತ ನಡೆಯದ ಹಾಗೆ ತಡೀಬಹುದಿತ್ತು ಅಂತ ಅವರಿಗೆ ಅನ್ನಿಸಿತ್ತು. ಯಾಕಂದ್ರೆ ಈ ಹುಡುಗ ಆನಂದ ತಾಯಿಯ ಮನೆಗೆ ಬರೋ ಮೊದಲು ಅವಳನ್ನ ಕೊಲ್ಲೋಷ್ಟು ಸಿಟ್ಟು ನನಗಿದೆ ಅಂತ ತಂದೆಯ ಹತ್ರ ಹೇಳಿದ್ದ. ಆದ್ರೆ ಅದನ್ನವರು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಈಗ ಎಲ್ಲವೂ ಮುಗಿದು ಹೋಗಿದೆ. ತಾಯಿಯನ್ನ ಕೊಂದ ಆನಂದನ್ನ ಕಾನೂನು ಕ್ಷಮಿಸಲ್ಲ. ಒಂದ್ ಕಡೆ ತಾಯಿಯಿಂದ ಅವಮಾನವಾಗ್ತಿದೆ ಅಂತ ತಾಯಿನ ಮರ್ಡರ್ ಮಾಡಿದ, ಇನ್ನೊಂದ್ ಕಡೆ ತಾಯಿಗೆ ಅವಮಾನವಾಯಿತು ಅಂತ ಒಡ ಹುಟ್ಟಿದ ಅಣ್ಣನ ಮರ್ಡರ್ ಆಗಿದೆ. ಅಲ್ಲಿ ಅದೆಂತಹ ವಿಚಿತ್ರ ಕಾರಣ ಜಗಳಕ್ಕೆ ಅನು ಮಾಡಿಕೊಟ್ಟಿದೆ ಅನ್ನೋದನ್ನ ಬ್ರೇಕ್ನ ನಂತರ ಹೇಳ್ತೀವಿ.